बनावट कंपनी स्थापन करून बनावट बँक खाते उघडून सायबर फसवणूक केलेल्या बेळगाव शहरातील तिघा आरोपींना चेन्नई पोलिसांनी ताब्यात घेतल्याची घटना समोर आली आहे. तामिळनाडू पोलीस खात्याच्या निर्देशानुसार बेळगाव शहरात दाखल झालेल्या चेन्नई पोलिसांच्या पथकाने अनिल कोल्हापूर, रोहन कांबळे आणि सर्वेश किवी या तिघा आरोपींना बेळगावच्या 3ऱ्या JMFC न्यायालयात हजर करून चेन्नईला नेले. या अटकेतील आरोपींनी बनावट कंपनी उभी करून बँकेत खाते उघडून त्या खात्याचा गैरवापर केला होता. या खात्यातून आतापर्यंत 27 फसवणुकीच्या प्रकरणांचा उलगडा झालाय. या लोकांनी बेंगळूर आणि तुमकूरमध्ये फसवणूक करून पोलीस यंत्रणेलाही फसवलं आहे. सायबर क्राईम संदर्भात नागरिकांनी इंटरनेटवर मिळणाऱ्या लिंक्स थेट उघडू नयेत. अशा ठिकाणी जर आपण आपली कागदपत्र दिली तर तुमचं आर्थिक नुकसान होऊ शकतं. त्यामुळे नागरिकांनी सावधगिरी बाळगणं अत्यंत गरजेचं आहे. नाहीतर असे लोक आपल्यालाही फसवू शकतात. नागरिकांनी सतर्क राहावं. ಮೂರು ಬೆಳಗಾವಿ ನಗರದ ಆರೋಪಿಗಳಿಗೆ ಚೆನ್ನೈ ಪೊಲೀಸ್ ತಂಡ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ. ಅವರು ಮೂರು ಇದ್ದಾರೆ: ಅನಿಲ್ ಕೊಲ್ಹಾಪುರ್, ರೋಹನ್ ಕಾಂಬಳೆ ಹಾಗೂ ಸರ್ವೇಶ್ ಕಿವಿ. ಇಲ್ಲಿವರೆಗೆ ಮಾಡಿದ ತನಿಖೆ ತಮಿಳುನಾಡು ಪೊಲೀಸ್ ಏನು ತನಿಖೆ ಮಾಡಿದ್ದಾರೆ ಅದರ ಪ್ರಕಾರ ಇವರು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯಲ್ಲಿ ಹೆಸರಲ್ಲಿ ಬೋಗಸ್ ಅಕೌಂಟ್ ಮಾಡಿದ್ದಾರೆ ಮತ್ತು ಆ ಅಕೌಂಟನ್ನು ಈ ಫ್ರಾಡ್ ಅಮೌಂಟ್ ರಿಸೀವ್ ಮಾಡೋಕ್ಕೆ ಬಳಸ್ಕೊಂಡಿದ್ದಾರೆ. ಇವರು ಆಪರೇಟ್ ಮಾಡಿದ ಅಕೌಂಟಲ್ಲಿ 27 ಕೇಸಸ್ ಅದು ಫ್ರಾಡ್ ಅಮೌಂಟ್ ಬಂದಿದೆ. ಅದರಲ್ಲಿ 3 ಕೇಸಸ್ ನಮ್ಮದು ಬ್ಯಾಂಗ್ಳೂರು ಮತ್ತು ತುಮಕೂರ್ದು ಇವೆ. ಬೆಳಗಾವ್ದು ಯಾವುದೇ ವಿಕ್ಟಿಮ್ ಇಲ್ಲ ಆ ಪ್ರಕರಣಗಳಲ್ಲಿ. ಆದ್ದರಿಂದ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಜನರು ಈ ತುಂಬ ಹೈ ಇಂಟ್ರೆಸ್ಟ್ ರೇಟ್ ಆಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಅಥವಾ ಜಾಬ್ ಫ್ರಾಡ್ ಆಗಲಿ, ಅಥವಾ ಮ್ಯಾಟ್ರಿಮೋನಿಯಲ್ ಫ್ರಾಡ್ ಆಗಲಿ, ಇಂಟರ್ನೆಟ್ನಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ಪೂರ್ತಿ ನಂಬಿಕೆ ಇಡಬಾರ್ದು. ಅದು ಒಂದು. ಕೆಲವು ಸಲ ಈ ಮ್ಯೂಲ್ ಅಕೌಂಟ್ ಕೆಲವರು ಅವರದು ಆಧಾರ್ ಕಾರ್ಡ್ ಅಥವಾ ಬೇರೆ ಯಾವುದೇ ಸರ್ಕಾರಿ ಡಾಕ್ಯುಮೆಂಟ್ ಹಾಗೆ ಕೊಟ್ಬಿಡ್ತಾರೆ. ಅದು ಬಳಸ್ಕೊಂಡು ಬೇರೆಯವರು ಅವರ ಹೆಸರಲ್ಲಿ ಒಂದು ಅಕೌಂಟ್ ಮಾಡ್ಬೋದು ಮತ್ತು ಅದನ್ನು ಮ್ಯೂಲ್ ಅಕೌಂಟ್ ಆಗಿ ಸೈಬರ್ ಕ್ರೈಮ್ದು ದುಡ್ಡು ರಿಸೀವ್ ಮಾಡೋಕ್ಕೆ ಕೂಡ ಬಳಸೋದು ಸಾಧ್ಯತೆ ಇರುತ್ತದೆ. ಆ ಹಿನ್ನೆಲೆಯಲ್ಲಿ ಜನರು ಸ್ವಲ್ಪ ಅಲರ್ಟ್ ಇರುವುದು ಅವಶ್ಯಕತೆ ಇದೆ. ಬರುವ ದಿನಗಳಲ್ಲಿ ಸೈಬರ್ ಕ್ರೈಮ್ ಇನ್ನೂ ಬೇರೆ ಬೇರೆ ಫಾರ್ಮ್ನಲ್ಲಿ ಬರ್ಬೋದು. ಅದು ಇವಾಲ್ವಿಂಗ್ ಕ್ರೈಮ್ ಇದೆ. ಅವರು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿಕೊಂಡು, ಹ್ಯೂಮನ್ ಸೈಕಾಲಜಿ ಸ್ಟಡಿ ಮಾಡಿಕೊಂಡು ಅವರು ವಿಕ್ಟಿಮ್ಗೆ ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಸೊ ನಾವು ಎಲ್ಲರೂ ಅಲರ್ಟ್ ಆಗಿ ಇರಬೇಕು. ಈ ಸರ್ಕಾರ ವತಿಯಿಂದ ಯಾವಾಗಲೂ ಎಚ್ಚರಿಕೆದು ವಿಡಿಯೋ ಟೆಲಿವಿಷನ್ ಆಗಲಿ, ಇಂಟರ್ನೆಟ್ ಆಗಲಿ ಅಲ್ಲಿ ಕೊಡ್ತಾ ಇರ್ತಾರೆ. ಸ್ವಲ್ಪ ಟೈಮ್ ಕೊಡಿ. ಎಂಟರ್ಟೈನ್ಮೆಂಟ್ ಜೊತೆಗೆ ಇದು ನಾಲೆಜ್ ಇದ್ದರೆ ಬಹುಶಃ ನಾವು ಇದು ಸೈಬರ್ ಕ್ರೈಮನ್ನು ಪ್ರಿವೆಂಟ್ ಮಾಡೋಕ್ಕೆ ನಮಗೆ ಯಶಸ್ಸು ಸಿಗುತ್ತೆ. ನಮ್ಮದು ಏನು ಇದು ಡೀಟೇಲಾಗಿ ನಮ್ಮದು ಇಂಟ್ರ್ಯಾಕ್ಷನ್ ಇಲ್ಲ. ಬಟ್ ಇವರು ಬೋಗಸ್ ಅಕೌಂಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮಾಲಫೈಡ್ ಇಂಟೆನ್ಷನ್ ಇವರ ಪಾರ್ಟ್ನಲ್ಲಿ ಕೂಡ ಇದೆ. ಆ ಕರೆಂಟ್ ಅಕೌಂಟ್ ಏನು ಮಾಡಿದ್ದಾರೆ, ದೇ ಹ್ಯಾವ್ ಕ್ರಿಯೇಟೆಡ್ ಬೋಗಸ್ ಕಂಪನಿ. ಆ ಕಂಪನಿ ಎಕ್ಸಿಸ್ಟೆಂಟ್ ಇಲ್ಲ. ಆ ಬೋಗಸ್ ಸೀಲ್ ವಗೇರೆ ಮಾಡಿದ್ದಾರೆ ಅಂದರೆ ಇವರಿಗೆ ಅಟ್ಲೀಸ್ಟ್ ಇವರೇ ಸೈಬರ್ ಫ್ರಾಡ್ಸ್ಟರ್ ಇಲ್ಲ ಅಂದರೆ ದೇ ಹ್ಯಾವ್ ಸಮ್ ನಾಲೆಜ್ ಆಫ್ ದ ಆಫೆನ್ಸ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದು ಪೂರ್ತಿ ಅದು ನಮ್ಮ ತನಿಖೆ ಇಲ್ಲ. ಅದು ಚೆನ್ನೈಯಿಂದ ನಮಗೆ ಸಹಾಯ ಕೇಳಿದ್ದಾರೆ. ನಾವು ಅವರಿಗೆ ನಮ್ಮ ವೆಹಿಕಲ್ ಕೊಟ್ಟಿದ್ದೀವಿ. ನಮ್ಮ ಸಿಬ್ಬಂದಿ, ನಮ್ಮ ಅಧಿಕಾರಿ ಕೂಡ ಅವರ ಜೊತೆಗೆ ಹೋಗಿ ಇವರಿಗೆ ದಸ್ತಗಿರಿ ಮಾಡೋಕ್ಕೆ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಈ ಸೈಬರ್ ಕ್ರೈಮ್ ಹೇಗಿದೆ, ಇದು ಬಾರ್ಡರ್ಲೆಸ್ ಕ್ರೈಮ್ ಇದೆ. ಇವತ್ತು ಚೆನ್ನೈಯವರಿಗೆ ನಮ್ಮ ಅವಶ್ಯಕತೆ ಇದೆ. ನಾಳೆ ನಮಗೆ ನಾವು ಚೆನ್ನೈ ಅಥವಾ ಜಾರ್ಖಂಡ್ ಅಥವಾ ಬಿಹಾರ್ಗೆ ಹೋಗಿದರೆ ನಮಗೆ ಅವ್ರದ್ದು ಅವಶ್ಯಕತೆ ಇರುತ್ತದೆ. ಸೊ ಈ ವಿಚಾರದಲ್ಲಿ ನಾವು ಯಾವಾಗಲೂ ಕೋಆಪ್ರೇಷನ್ ಕೊಡ್ತಾ ಇದ್ದೀವಿ. ಎರಡು ಕ್ಯಾಟಗರಿ ಇದೆ. ಕೆಲವರು ಲೇಬರ್ ಇದ್ದರೆ, ದಿನಗೂಲಿ ಕಾರ್ಮಿಕರು ಇದ್ದರೆ ಅವರಿಗೆ ಕಾಂಟ್ರಾಕ್ಟರ್ ಹೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ಕೊಡಿ, ಇದಕ್ಕೆ ಬೇಕು ಅಂತ. ಅದ್ರ ಮೇಲೆ ಅಕೌಂಟ್ ಓಪನ್ ಮಾಡಿಬಿಡ್ತಾರೆ ಆ್ಯಂಡ್ ಅವರಿಗೆ ಮೋಸ ಆಗುತ್ತೆ. ಪಾಪ ಅವರಿಗೆ ಗೊತ್ತಾಗೋದಿಲ್ಲ. ಇನ್ನೂ 2 ಕ್ಯಾಟಗರಿ ಇದೆ. ಅವರು ಬೇಕಂತೆ ಅವರಿಗೆ ಗೊತ್ತು ಇದು ಫ್ರಾಡ್ನಲ್ಲಿ ಇದೆ ಅಂತ. ಅವರು 10%, 5% ಅದು ಮಾಡಿಕೊಂಡು ಅವರ ಅಕೌಂಟ್ ಕೊಟ್ಬಿಡ್ತಾರೆ. ಸೊ ಆವಾಗ ಇಂಟೆನ್ಷನ್ ಅದು ಮೇನ್ಸರಿಯ ನೋಡಿಕೊಂಡು
ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಯಾವುದೋ ಒಂದು 10%, 5% ಹಣಕ್ಕಾಗಿ ಅವರು ದೇ ಆರ್ ಈಕ್ವಲಿ ಪಾರ್ಟ್ನರ್. ಇದು ಕ್ರಿಮಿನಲ್ ದೇ ಬಿಕಮ್ ಪಾರ್ಟ್ ಆಫ್ ದ ಕ್ರಿಮಿನಲ್ ಕಾನ್ಸ್ಪಿರಸಿ. ದೇ ವಿಲ್ ಫೇಸ್ ದ ಕಂಪ್ಲೀಟ್ ಟ್ರಯಲ್. ಅದರಲ್ಲಿ ಏನೇನು ಸೆಕ್ಷನ್ ಆಗಿದೆ ದಟ್ ಬಿಕಮ್ಸ್ ಅಪ್ಲಿಕೇಬಲ್ ಟು ದೇಮ್ ಆಲ್ಸೋ. ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ನಲ್ಲಿ ಶಾಮೀಲಾದ ಮೇಲೆ. सायबर क्राईम फसवणुकीच्या प्रकरणात चेन्नई पोलिसांनी बेळगावातील तिघांना अटक केली आहे. नागरिक सायबर फसवणुकीला बळी पडू नयेत यासाठी जनजागृती केली जात आहे. विनोद कोलकार, KMM मराठी, बेळगाव.